ಕರ್ನಾಟಕ ಪಿಂಜಾರ ನದಾಫ್ ಸರ್ವ ಜನಾಂಗ ಕ್ಷೇಮಾಭಿವೃದ್ಧಿ ರಾಜ್ಯಾಧ್ಯಕ್ಷ ಆದಂತಹ ಬಶೀರ್ ಅಹಮದ್ ರವರು ನಮ್ಮ ಜನತೆ ವಾಯ್ಸ್ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಇವ್ರ ಜೊತೆ ಒಂದೆರಡು ಮುಕ್ತವಾಗಿ ನೇರ ಚರ್ಚೆಗೆ ಬಂದಿದ್ದಾರೆ. ಸರ್, ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಎಲ್ಲರ ಪರವಾಗಿ ತಮ್ಮನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತಮಗೂ ಸಹ ಜನತಾ ವಾಯ್ಸ್ ವೀಕ್ಷಕರಿಗೆ ಸುಸ್ವಾಗತ ಕೊಡ್ತೀನಿ. ಸರ್, ನಿಮ್ಗೆ ಮೊದಲನೇ ಪ್ರಶ್ನೆ ನಮ್ಮ ವೀಕ್ಷಕರ ಪರವಾಗಿ ಏನಂತ ಹೇಳಿದ್ರೆ, ತಾವು ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘ ಅಂತ ಓಪನ್ ಮಾಡಿದ್ರ. ತಮ್ಮ ಪಿಂಜಾರ ನದಾಫ್ ಜನಾಂಗಕ್ಕೆ ಏನೇನ್ ನಿಮ್ಮ ಕೊಡುಗೆಗಳು ಇದೆ, ಅದ್ರ ಬಗ್ಗೆ ಒಂಚೂರು ಅಭಿಪ್ರಾಯ ಹೇಳಿ ಸರ್. ಒಳ್ಳೆ ತುಂಬಾ ಅತ್ಯುತ್ತಮವಾದ ಪ್ರಶ್ನೆ ಕೇಳಿದಿರಿ. ಅದಕ್ಕೆ ಸಾರ್ವಜನಿಕರಿಗೆ ನಾವು ಸರಿಯಾದ ಮಾಹಿತಿ ನೀಡಬೇಕಾಗ್ತದೆ, ಅದು ನಮ್ಮ ಕರ್ತವ್ಯ ಆಗ್ತದೆ. ಹಾಗಾಗಿ ಮೊದಲು ಈ ಪಿಂಜಾರ ನದಾಫ್ ಸಂಘಟನೆಗೆ ಸರ್ಕಾರದಿಂದ ಆದೇಶ ಮಾಡಿಸಿ ಮಕ್ಕಳ ಭವಿಷ್ಯ ರೂಪಿತ ಮಾಡಿದ್ದೀವಿ ಸರ್. ಪ್ರಪ್ರಥಮ ಬಾರಿಗೆ ಸರ್ಕಾರದಿಂದ ಆದೇಶ ತಂದಿದ್ದೀನಿ. ಯಾವ ಆದೇಶ? ನಮ್ಮ ಈ ಮುಸ್ಲಿಂ ಉಪಜಾತಿಗಳಲ್ಲಿ ಪಿಂಜಾರ, ನದಾಫ, ದೂದೆ ಕುಲ ಮತ್ತೆ ಕಸಾಬು ಒಂದು 13 ಜಾತಿ ಇದೆ ಸರ್. 13 ಜಾತಿಗೆ ಪ್ರವರ್ಗ 1 ಜಾತಿ ಪ್ರಮಾಣ ಪತ್ರ ಕೊಡ್ಲೇಬೇಕು ಅಂತ ಹೇಳಿ ಸರ್ಕಾರದಿಂದಲೇ ಆದೇಶ ತಂದಿದ್ದೀವಿ. ಆ ಆದೇಶದ ಅನ್ವಯ ಈಗ ಮಕ್ಕಳಿಗೆ ಆ ಪ್ರವರ್ಗ 1ರ ಸರ್ಟಿಫಿಕೇಟ್ ಏನಿದೆಯಲ್ಲ, ಅವರು ಭವಿಷ್ಯ ಬರೆಯುತ್ತೆ ಸರ್ ಸರ್ಟಿಫಿಕೇಟ್. ಆ ಮಕ್ಕಳಿಗೆ ನಾವು ಪೆನ್ನು ಪುಸ್ತಕ ಮಾತ್ರ ಕೊಡಿಸ್ಬೋದು, ಇನ್ನು ಬಾಕಿದೆಲ್ಲ ಸರ್ಕಾರ ಓದಿಸುತ್ತೆ ಸರ್. ಹಾಗೆ ಎರಡನೇ ಪ್ರಶ್ನೆ, ಇಡೀ ರಾಜ್ಯಾದ್ಯಂತ ತಾವು ಹೋರಾಟವನ್ನ ಮಾಡಿದ್ದೀರಾ, ಬಹಳಷ್ಟು ಶ್ರಮವನ್ನ ಪಟ್ಟಿದ್ದೀರಾ. ತಮಗೆ ಯಾವುದೇ ಅಭಿವೃದ್ಧಿ ಆಗಲಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಏನಾದರೂ ನಿಮಗೆ ಸಹಾಯಧನ ಏನಾದರೂ ಕಲ್ಪಿಸಿರುವಂತ ಏನಾದರೂ ಒಂದು ಚಿಕ್ಕ ಮಾಹಿತಿ? ಈ ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮ್ಮ ಪ್ರಶ್ನೆಗೆ ಸ್ವಾಗತ. ನಿಮ್ಮ ಪ್ರಶ್ನೆಗೆ ಉತ್ತರ ಏನಂದ್ರೆ, ನಾವು ಈ ಸಂಘಟನೆ ಏನು ನಾನ್ ಮಾಡಿದ ಸಂಘಟನೆ ಅಲ್ಲ ಸಹ, ಇದು ತಮ್ಮನ್ನು ತಾವೇ ಸೇರ್ಕೊಂಡಿರೋ ಸಂಘಟನೆ ಇದು. ಈ ಸಂಘಟನೆ ಎಲ್ಲ ನಮ್ಮ ಸಮುದಾಯ ಬಾಂಧವರು ಸೇರಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮುದಾಯಕ್ಕೆ ಏನೋ ನಮ್ಮ ಕೊಡುಗೆ ಬೇಕು ಅಂತ ಹೇಳಿ ತಮ್ಮನ್ನು ತಾವೇ ಸೇರ್ಕೊಂಡಿರೋ ಸಂಘಟನೆ ಸರ್. ಇದರಲ್ಲಿ ಸರ್ಕಾರದ ಅನುದಾನ ಈವರೆಗೂ ₹1 ಸಹ ತಗೊಂಡಿಲ್ಲ ಸರ್. ಯಾವುದೇ ಸರ್ಕಾರದಿಂದ ಅನುದಾನ ಆಗ್ಲಿ, ಯಾವುದೇ ಇದಾಗ್ಲಿ, ದಾನಿಗಳಿಂದ ಆಗ್ಲಿ, ಯಾವುದೇ ಒಂದು ಪಡೆದಿಲ್ಲ. ಯಾವುದೇ ದಾನಿಯಿಂದಾಗಲಿ ಸರ್ಕಾರದಿಂದಾಗಲಿ ₹1 ಸಹ ಈ ಸಂಘಟನೆಗೆ ಅನುದಾನ ಪಡೆದಿಲ್ಲ ಸರ್. ಬಟ್ ಯಾವ ರೀತಿ ನೀವು ಶ್ರಮವನ್ನ ಪಟ್ಟು ನಿಮ್ಮ ಸರ್ವ ಜನಾಂಗದ ಈ ಸಂರಕ್ಷಣಾ ವೇದಿಕೆಯನ್ನ ಯಾವ ರೀತಿ ಬೆಳೆಸ್ತಾ ಹೋಗ್ತಾ ಇದ್ದೀರಾ, ಅದಕ್ಕೆ ಹೆಜ್ಜೆ ಆಗ್ಲಕ್ಕೂ ನಿಮ್ಮ ಮಹತ್ವದ ನಿರ್ಧಾರಗಳು ತಗೊಳ್ಳೋದಾಗ್ಲಿ, ಏನೇ ಒಂದು ಕಾರ್ಯಕ್ರಮಗಳು ಮಾಡೋದಾಗ್ಲಿ, ಅದರ ಬಗ್ಗೆ ಒಂದು ಸ್ವಲ್ಪ ಅಭಿಪ್ರಾಯ ಸರ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈಗ ಏನ್ ನಡೀತಾ ಇದೆ ನಾವೆಲ್ಲ ಗಮನಿಸ್ತಾ ಇದೀವಿ. ನಾವು ಅಲ್ಪ ಸ್ವಲ್ಪ ಇದ್ದೇವೆ, ನೋಡ್ತಾ ಇದೀವಿ. ಈ ನಮ್ಮ ಸಮಾಜನ ಒಳಗಾಗ್ತಿದೆ ಸರ್ ಸಮಾಜ. ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ, ಹಣವಂತ ಏನ್ ಮಾಡ್ತಾನೆ, ಒಳ್ಳೆ ಸ್ಕೂಲಿಗೆ ಸೇರಿಸ್ತಾನೆ. ಈ ನಮ್ಮ ಬಡ ಪಿಂಜಾರ ಸಮುದಾಯ ಆಯ್ತಲ್ಲ, ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕೂ ಶಕ್ತಿ ಇಲ್ಲ ಸರ್. ಆ ತರ ನಾವು ಗಮನಿಸಿ ನಮ್ಮ ಸಮುದಾಯಕ್ಕೆ ನಮ್ಮದೇ ಆದ ಕೊಡುಗೆ ಏನಾದ್ರು ಕೊಡಬೇಕು ಅಂತ ಒಂದು ದೃಢ ನಿರ್ಧಾರ ಕೈಗೊಂಡು ಈ ಕೆಲಸ ಚಾಲು ಮಾಡಿದ್ದೀವಿ ಸರ್. ಥ್ಯಾಂಕ್ ಯು. ನಮ್ಮ ಜನತೆ ವಾಯ್ಸ್ ಪರವಾಗಿ ಹಾಗೂ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ತಾವು ಬಂದು ನಮ್ಮ ವೇದಿಕೆಯನ್ನು ಹಂಚಿಕೊಂಡು ನಮ್ಮ ಜೊತೆ ಮುಕ್ತ ಹಾಗೂ ನೇರ ಚರ್ಚೆಗೆ ಬಂದು ನೀವೆಲ್ಲ ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಕ್ಕೆ ತುಂಬ ಹೃದಯದ ಜನತಾ ವಾಯ್ಸ್ಗೂ ಸಹ ನಮ್ಮ ಕಡೆಯಿಂದ ಅಭಿನಂದನೆಗಳು ಸರ್.